ತುಂಬ ಜನ ಫೀಲ್ ಆಗೋದು ಏನು ಅಂತಾರೆ, ನನಗೆ ಕೇರ್ ಮಾಡಿಲ್ಲ, ಇನ್ಸಲ್ಟ್ ಆಗಿದೆ ನನಗೆ, ಲವರ್ ಕೇರ್ ಮಾಡಿಲ್ಲ, ಫ್ರೆಂಡ್ ಕೇರ್ ಮಾಡಿಲ್ಲ, ಫ್ಯಾಮಿಲಿ ಮೆಂಬರ್ ಕೇರ್ ಮಾಡಿಲ್ಲ, ಅತ್ತಿ, ಮಾವ, ಮಗಳು, ಬಾಮರ್ದಿ ಇವರೆಲ್ಲ ಯಾರು ಕೇರ್ ಮಾಡಿಲ್ಲ ಅಂದ್ರೆ ಜಗಳ ಆಡೋದು ಸ್ಟಾರ್ಟ್ ಮಾಡೋದು. ಕೇರ್‌ನೆಸ್ ಅಂದ್ರೆ ಏನು? ಯಾವ ಥರ ಕ್ರಿಯೇಟ್ ಮಾಡಬೇಕು? ಇವಾಗ ನೀನು ಇದ್ದೀಯ ಅಂದ್ರು ಪ್ರತಿ ಸಾರಿ ನೀನು ಅನ್ಕೊಂಡಿದ್ದಂಗೆ ಇರುತ್ತಾರ ಒಬ್ಬ ವ್ಯಕ್ತಿ? ನೀನು ಕೇಳಿದ್ದನ್ನೆಲ್ಲ ಮಾಡುತ್ತಾರ? ಈಗ ಒಂದೇ ರೀತಿ, ಒಂದೇ ದಿನ ಇವತ್ತು ಇದ್ದಿದ್ದಂಗೆ ನಾಳೆ ಕೂಡ ಇದೇ ರೀತಿ ಇರಬೇಕಂದ್ರೆ ಸಿಗುತ್ತಾ? ಇವತ್ತು ಪ್ರೀತಿ ಮಾಡಿದಂಗೆ ನಾಳೆ ಕೂಡ ಸಿಗುತ್ತಾ? ಈ ಸಿಚುವೇಷನ್ ಇದ್ದಿದ್ದಂಗೆ ನಾಳೆ ಕೂಡ ಸಿಗುತ್ತಾ? ಇವಾಗ ಎಲ್ಲ ಒಂದು ಜಾಗದಲ್ಲಿ ಎಲ್ಲೋ ಸ್ಟಾರ್ಟಿಂಗ್‌ನಲ್ಲಿ ಹೋಗಿದಾಗ ನಿಮಗೆ ಮ್ಯಾರೇಜ್ ಆಗಿದ ಮೇಲೆ ಇಲ್ಲ ನೀವು ಎಲ್ಲೋ ರಿಲೇಷನ್ ಹೋಗಿದ ಮೇಲೆ ಬಹಳ ತುಂಬ ಪ್ರೀತಿ, ಅದೇ ಮರುದಿನ ಪ್ರೀತಿ ಇರುತ್ತಾ? ಇವತ್ತು ಬಹಳ ಪ್ರೀತಿಯಿಂದ ಮಾತಾಡಿದ್ದು ನಾಳೆ ನೀನು ಪ್ರೀತಿಯಿಂದ ಮಾತಾಡುತ್ತಾರಾ? ಇಲ್ಲ ತಾನೇ? ಎಲ್ಲ ಸೇಮ್ ದಿನ ಒಂದೇ ರೀತಿಯಾಗಿರ್ಬೇಕಂತಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಒಂದು ಅರ್ಥ ಮಾಡಿಕೊಳ್ಳಿ. ಕೇರ್‌ನೆಸ್ ಅನ್ನೋದು ಕೂಡ ಅಷ್ಟೇ. ಪ್ರತಿ ಸಾರಿ ಕೇರ್ ಮಾಡಕ್ಕೆ ಆಗಲ್ಲ. ಇವತ್ತು ಭಾಳ ಮಾತಾಡಿದವ ನಾಳೆ ಕಡಿಮೆ ಮಾತಾಡಿರ್ತಾನೆ. ನಾವು ಬಂದಾಗ ಒಂದು ಸಾರಿ ನನಗೆ ಬಹಳ ಇಂಟ್ರೆಸ್ಟ್ ಅನ್ನು ತೋರಿಸ್ಬೇಕಂದ್ರೆ ಹೇಗಾಗುತ್ತೆ? ಕೆಲವೊಂದು ಸಾರಿ ನಾವು ತಡೆಗಿಡಬೇಕಾಗುತ್ತೆ. ಕೆಲವೊಂದು ಸಾರಿ ಯಾವುದೇ ವಿಷಯದಾಗಲಿ ಎಲ್ಲ ಪ್ರತಿ ಸಾರಿ ನಾವೇ ಗೆಲ್ಬೇಕಂದ್ರೆ ಆಗೋದಿಲ್ಲ. ಕೆಲವೊಂದು ನಾವು ಕೂಡ ದೊಡ್ಡ ಮನಸ್ಸು ಮಾಡ್ಕೊಂಡು ತಳಗೆ ಇಳಿದಾಗೆ ನೀವು ಎಲ್ಲದನ್ನ ಅರ್ಥ ಮಾಡ್ಕೊತೀರಿ. ಎಲ್ಲರ ತರ ನೀವ್ ಯಾಕೆ ಇರ್ಬೇಕು ಅನ್ಕೊಂಡ್ರೆ ಫಸ್ಟ್ ಆಫ್